ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ನಾನು ಒಂದು ಅದ್ಭುತವಾದ ದ್ರವ್ಯ, ಪ್ರತಿನಿತ್ಯ ಅದು ನಮ್ಮ ಕರ್ನಾಟಕದಲ್ಲಿ ಅಥವಾ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಅಂತೂ ದಿನನಿತ್ಯ ಬಳಕೆ ಆಗೋ ಒಂದು ಆಹಾರ ಪದಾರ್ಥದ ಬಗ್ಗೆ, ಅದರ ಗುಣಧರ್ಮಗಳ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಅದೇ ಉದ್ದು. ಉದ್ದು ಅಂದರೆ ಉರದ್ ದಾಲ್ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಉಡದ್ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಇದಕ್ಕೆ ಮಾಷ ಅಂತ ಹೇಳ್ತಾರೆ. ಸೊ ಈ ಮಾಷ ಮತ್ತು ಅದರ ಗುಣಧರ್ಮದ ಬಗ್ಗೆ, ಉದ್ದಿನ ಬೇಳೆ, ಉದ್ದಿನ ಕಾಳು, ಉದ್ದಿನ ಒಂದು ಗುಣಧರ್ಮದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ನೀವು ನೋಡ್ಬೋದು, ದಕ್ಷಿಣ ಭಾರತದ ಯಾವುದೇ ಆಹಾರ ಪದಾರ್ಥಗಳನ್ನ ನೋಡ್ಕೊಳ್ಳಿ, ಅದು ಎಸ್ಪೆಷಲಿ ಬೆಳಿಗ್ಗೆ ತಿಂಡಿಯಲ್ಲಿ ದೋಸೆ, ಇಡ್ಲಿ, ಯಾವುದೇ ಒಂದು ಆಹಾರ ಪದಾರ್ಥವನ್ನು ತೆಗೆದುಕೊಂಡ್ರು, ಅದು ಬಿಟ್ಬಿಡಿ, ಬೆಳಿಗ್ಗೆ ತಿಂಡಿ ಅಂತೂ ಬಿಟ್ಬಿಡಿ, ಅದರ ಹೊರತಾಗಿ ಕೂಡ ನಮ್ಮ ಆಹಾರ ದ್ರವ್ಯಗಳಲ್ಲಿ ಪಲ್ಯಕ್ಕೆ ಇರ್ಬೋದು, ಸಾಂಬಾರಿಗಿರ್ಬೋದು, ಚಟ್ನಿಗಿರ್ಬೋದು, ಸಾರಿಗಿರ್ಬೋದು, ಯಾವುದಕ್ಕೆ ಆದರೂ ಒಗ್ಗರಣೆಯಲ್ಲಿ ಉದ್ದು ಅನ್ನೋದು ಒಂದು ಅವಿಭಾಜ್ಯ ಅಂಗ. ಉದ್ದಿಲ್ಲದೆ ಆಲ್ಮೋಸ್ಟ್ ಯಾವುದನ್ನು ಮಾಡೋದೇ ಇಲ್ಲ ಅಂದ್ಕೋತೀನಿ. ಎಲ್ಲ ಒಗ್ಗರಣೆಯಲ್ಲಿ ಉದ್ದು ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ಉದ್ದನ್ನು ಅಷ್ಟು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಆಹಾರ ದ್ರವ್ಯದಲ್ಲಿ ಒಂದು ಬಳಕೆಯ ಪದ್ಧತಿ ಇದೆ. ಎಷ್ಟೋ ಕಾಲಗಳಿಂದ, ಇದು ಇವತ್ತು ನಿನ್ನೆ ಬಂದಿರೋದಲ್ಲ, ಎಷ್ಟೋ ತಲೆಮಾರುಗಳಿಂದ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಈ ಉದ್ದಿನ ಬಳಕೆ ನಡ್ಕೊಂಡು ಬಂದಿರೋ ಅಂಥದ್ದು. ಹಾಗಾದರೆ ಏನು ಈ ಆಯುರ್ವೇದದಲ್ಲಿ ನಮ್ಮ ಇಷ್ಟು ಗ್ರಂಥಗಳಲ್ಲಿ ಉದ್ದಿನ ಬಗ್ಗೆ, ಅದರ ಗುಣಧರ್ಮಗಳ ಬಗ್ಗೆ ಏನು ಹೇಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಆವಾಗ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಉದ್ದಿನ ವಿಷಯಕ್ಕೆ ಬರೋಣ. ಉದ್ದು ಒಳ್ಳೆಯದು ಅಂತಾರೆ, ಕೆಲವರು ಉದ್ದು ಕೆಟ್ಟದ್ದು ಅಂತಾರೆ, ಇನ್ನು ಕೆಲವರು ಉದ್ದು ತಿಂದರೆ ನೋವು ಜಾಸ್ತಿ ಆಗುತ್ತೆ ಅಂತಾರೆ, ಇನ್ನು ಕೆಲವರು ಉದ್ದು ತಿಂದರೆ ವಾತ ಜಾಸ್ತಿ ಆಗುತ್ತೆ ಅಂತಾರೆ. ಹೀಗೆ ಉದ್ದಿನ ಬಗ್ಗೆ ಒಂದಿಷ್ಟು ಭಿನ್ನವಾದ ಅಭಿಪ್ರಾಯಗಳಿದ್ದಾವೆ. ಹಾಗಾದರೆ ಬನ್ನಿ, ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನೇ ನೋಡೋಣ. ಶ್ಲೋಕ ಏನು ಹೇಳುತ್ತೆ ಅಂದರೆ, ವೃಷ್ಯ ಪರಂ ವಾತಹರಃ ಸ್ನಿಗ್ಧೋಷ್ಣೋ ಮಧುರೋ ಗುರುಹು ಬಲ್ಯೋ ಬಹುಮಲಃ ಪುಂಸ್ತ್ವಂ ಮಾಷಃ ಶೀಘ್ರಂ ದದಾತಿ ಚ ಅಂತ ಹೇಳುವಂಥದ್ದು. ಮಾಷ ಅಂದರೆ ಉದ್ದು. ಉದ್ದಿನ ಗುಣವನ್ನು ಹೇಳುವಾಗ ಮೊದಲನೇ ಶಬ್ದವೇ ವೃಷ್ಯ. ವೃಷ್ಯ ಅಂದರೆ ವೃಷತ್ವವನ್ನು ಹೆಚ್ಚು ಮಾಡುವಂಥದ್ದು, ಅಂದರೆ ನಮ್ಮಲ್ಲಿರುವಂತಹ ಒಂದು ಶುಕ್ರ ಧಾತುವನ್ನು ವೃದ್ಧಿ ಮಾಡುವಂಥ ಕೆಲಸ, ನಮ್ಮಲ್ಲಿರುವಂಥ ಫರ್ಟಿಲಿಟಿಯನ್ನು ಜಾಸ್ತಿ ಮಾಡುವ ಕೆಲಸ ಈ ಉದ್ದಿನದು. ಉದ್ದು ಆ ಗುಣಧರ್ಮವನ್ನು ಹೊಂದಿದೆ. ನಮ್ಮಲ್ಲಿರುವಂಥ ಫರ್ಟಿಲಿಟಿ ಅಂಶವನ್ನು ಜಾಸ್ತಿ ಮಾಡಲಿಕ್ಕೆ, ಶುಕ್ರ ಧಾತುವನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಉದ್ದು ಮಾಡುತ್ತೆ. ವೃಷ್ಯ ಪರಂ ಅಂದರೆ ಈ ರೀತಿಯ ಒಂದು ಫರ್ಟಿಲಿಟಿಯನ್ನು ಹೆಚ್ಚು ಮಾಡುವ ಗುಣಧರ್ಮವನ್ನು ಹೊಂದಿರುವ ದ್ರವ್ಯಗಳಲ್ಲಿಯೇ ಮಾಷ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ. ಹಾಗೆ ವಾತಹರಃ, ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡ್ಬೋದು, ಪರಂ ವಾತಹರ ಅಂತ ಕೂಡ ನೋಡ್ಬೋದು. ವಾತಹರ ದ್ರವ್ಯಗಳಲ್ಲಿಯೇ ಪರವಾದದ್ದು, ಶ್ರೇಷ್ಠವಾದದ್ದು, ವಾತಹರವೂ ಹೌದು ಅಂತ ಹೇಳುತ್ತೆ. ವಾತದೋಷವನ್ನು ಶಮನ ಮಾಡುತ್ತೆ ಅಂತ ಹೇಳುತ್ತೆ. ಯಾಕೆ ವಾತದೋಷವನ್ನು ಶಮನ ಮಾಡುತ್ತೆ ಅಂದರೆ, ಮುಂದಿನ ಲೈನಲ್ಲಿ ನೋಡಿ, ಸ್ನಿಗ್ಧೋಷ್ಣೋ ಮಧುರೋ ಗುರುಹು. ನೀವು ಗುಣಗಳನ್ನು ನೋಡಿದಾಗ ಸ್ನಿಗ್ಧ ಗುಣವನ್ನು ಹೊಂದಿದೆ. ಸ್ನಿಗ್ಧ ಗುಣವನ್ನು ಹೊಂದಿದ್ದು ಉಷ್ಣ ಗುಣವನ್ನು ಹೊಂದಿದೆ. ಇದು ವೀರ್ಯದಲ್ಲಿ ಉಷ್ಣ ವೀರ್ಯ ಆಗಿದೆ. ಇದು ಉಷ್ಣ ಗುಣವನ್ನು ಹೊಂದಿರುವಂಥದ್ದಾಗಿದ್ದು ಸ್ನಿಗ್ಧತೆಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಮಧುರ ರಸ, ಸಿಹಿ ರುಚಿಯನ್ನು ಹೊಂದಿದ್ದು ಡೈಜೆಷನ್ನಿಗೆ ಗುರು ಆಗಿರುವಂಥದ್ದು. ಹೆವಿ ಫಾರ್ ಡೈಜೆಷನ್, ನಮ್ಮ ಜೀರ್ಣಕ್ರಿಯೆಗೆ ಇದು ಗುರುವಾಗಿದೆ. ಹಾಗಾಗಿ ಈ ಎಲ್ಲ ಗುಣಗಳು ವಾತಕ್ಕೆ ವಿರುದ್ಧವಾದಂಥದ್ದು ಅಲ್ವಾ. ವಾತ ಹೇಗಿರುತ್ತೆ? ವಾತ ಶೀತ ಗುಣವನ್ನು ಹೊಂದಿದೆ, ವಾತ ಲಘುವಾಗಿದೆ, ವಾತ ರೂಕ್ಷತೆಯನ್ನು ಹೊಂದಿದೆ. ಹಾಗಾಗಿ ಇದೆಲ್ಲವೂ ಕೂಡ ಅಪೋಸಿಟ್, ವಾತದ ಅಪೋಸಿಟ್ ಗುಣವನ್ನು, ಈಗ ವಾತ ಶೀತ ಲಘು ರೂಕ್ಷ ಗುಣವನ್ನು ಹೊಂದದ್ದಾಗಿದ್ದರೆ, ಮಾಷ ಅಥವಾ ಉದ್ದಿನ ಗುಣಧರ್ಮ ಏನು ಹೇಳಿ? ಉದ್ದು ಸ್ನಿಗ್ಧ, ಉಷ್ಣ, ಮಧುರ ಹಾಗೂ ಗುರು. ಇವೆಲ್ಲವೂ ಕೂಡ ವಾತದೋಷಕ್ಕೆ ವಿರುದ್ಧವಾದ ಗುಣಧರ್ಮ ಆಗಿರೋದ್ರಿಂದ ಇದು ವಾತಶಾಮಕ ದ್ರವ್ಯವಾಗಿ ವಾತವನ್ನು ಶಮನ ಮಾಡುವಲ್ಲಿ ಅದ್ಭುತವಾದ ಕೆಲಸವನ್ನು ನಿರ್ವಹಿಸುತ್ತೆ. ಹಾಗೆಯೇ ಮುಂದಿನ ಲೈನಲ್ಲಿ ಹೇಳ್ತಾರೆ, ಬಲ್ಯೋ, ವಾತಶಮನವನ್ನು ಮಾಡೋದ್ರಿಂದ, ಹಾಗೆಯೇ ಇದಿಷ್ಟು ಸ್ನಿಗ್ಧ ಉಷ್ಣ ಮಧುರ ಗುಣವನ್ನು ಹೊಂದಿರೋದ್ರಿಂದ ಇದು ಬಲಕಾರಕ. ಉದ್ದು ನಮ್ಮ ದೇಹದಲ್ಲಿ ಬಲವರ್ಧನೆಯನ್ನು ಮಾಡುತ್ತೆ. ಬಹುಮಲಃ ಅಂದರೆ ನಮ್ಮ ಮಲ ಪ್ರಾಪರಾಗಿ ಫಾರ್ಮ್ ಆಗಲಿಕ್ಕೆ, ಹಾಗೆ ಮಲ ಸಂಚಯ ಕರೆಕ್ಟಾಗಿ ಆಗಲಿಕ್ಕೆ, ಒಳ್ಳೆ ಕ್ವಾಂಟಿಟಿಯಲ್ಲಿ ಮಲ
ಉತ್ಪತ್ತಿ ಆಗಲಿಕ್ಕೆ. ಎಷ್ಟೆಲ್ಲ ಜನ ನಿಮ್ಮಲ್ಲಿ ಸಫರ್ ಆಗ್ತಾ ಇರ್ಬೋದು ಮಲಬದ್ಧತೆಯಿಂದ, ಅಥವಾ ಕಂಪ್ಲೀಟಾಗಿ ಮಲ ಹೊರಗೆ ಹೋಗ್ತಾ ಇಲ್ಲ, ಇಷ್ಟಿಷ್ಟೇ ಹೋಗ್ತಾ ಇದೆ, ಕ್ಲಿಯರ್ ಅನಿಸಲ್ಲ, ಅಂದರೆ ಟಾಯ್ಲೆಟಿಗೆ ಹೋಗಿ ಬಂದ ಮೇಲೆ ಕೂಡ ಏನೋ ಕಂಪ್ಲೀಟ್ನೆಸ್ ಇರಲ್ಲ, ಕಂಪ್ಲೀಟಾಗಿ ಮಲ ಹೋಗ್ತಾ ಇದೆ ಅಂತ ಅನಿಸಲ್ಲ, ಇಷ್ಟಿಷ್ಟೇ ಮಲ ಉತ್ಪಾದನೆ ಆಗ್ತಾ ಇದೆ, ಹೀಗೆಲ್ಲ ಕೆಲವರಲ್ಲಿ ತೊಂದರೆ ಇರುತ್ತೆ. ಉದ್ದಿಗೆ ಯಾವ ರೀತಿಯ ಗುಣ ಇದೆ ಅಂದರೆ ಬಹುಮಲಹ. ಇದು ಜಾಸ್ತಿಯಾದ ಪ್ರಮಾಣದಲ್ಲಿ ಮಲವನ್ನು ಉತ್ಪತ್ತಿ ಮಾಡಲಿಕ್ಕೆ, ಸರಿಯಾದ ರೀತಿಯಲ್ಲಿ ಮಲವನ್ನು ಫಾರ್ಮ್ ಮಾಡಲಿಕ್ಕೆ ಇದು ಸಹಾಯ ಮಾಡುವಂಥ ದ್ರವ್ಯವಾಗಿದೆ. ಹಾಗೆ ಪುಂಸ್ತ್ವಂ ಮಾಷಃ ಶೀಘ್ರಂ ದದಾತಿ ಚ. ನೋಡಿ ಇಲ್ಲಿ ಶೀಘ್ರಂ ದದಾತಿ ಚ, ಇದಿಷ್ಟು ಗುಣಗಳನ್ನು ಹೇಳಿ ಕೊನೆಯಲ್ಲಿ ಹೇಳ್ತಾರೆ ಶೀಘ್ರಂ ದದಾತಿ ಚ, ಆದಷ್ಟು ಬೇಗ ಇದು ಕೊಡುತ್ತೆ, ಶೀಘ್ರವಾಗಿ ಕೊಡುವಂತಹ ಒಂದು ಕ್ವಾಲಿಟಿಯನ್ನು ಹೊಂದಿದೆ. ಪುಂಸ್ತ್ವಂ ಅಂದಾಗ ಮತ್ತೆ ನಾವು ನಮ್ಮ ದೇಹದಲ್ಲಿರೋ ಶುಕ್ರಧಾತುವಿಗೆ ಹೋಲಿಸ್ಬೋದು. ಶುಕ್ರಧಾತು ಅಂದಾಗ ಈ ಸೆಮೆನ್ ಅಥವಾ ಓಂ ಇಷ್ಟೇ ಅಲ್ಲದೆ ಶುಕ್ರಧಾತು ಅಂತ ಬಂದಾಗ ಇದು ನಮ್ಮ ಕಂಪ್ಲೀಟಾಗಿ ನಮ್ಮ ದೇಹದ ಸಾರಕ್ಕೆ ಹೋಲಿಸ್ಬೋದು, ನಮ್ಮ ಎಂಡೋಕ್ರೈನ್ ಸಿಸ್ಟಮಿಗೆ ಹೋಲಿಸ್ಬೋದು, ಹಾಗೆ ಹಾರ್ಮೋನ್ ಸಿಸ್ಟಮಿಗೆ ಕೂಡ ಹೋಲಿಸ್ಬೋದು. ಸೊ ಇಲ್ಲಿ ಪುಂಸ್ತ್ವಂ ಮಾಷಃ ಶೀಘ್ರಂ ದದಾತಿ ಚ, ನಮ್ಮಲ್ಲಿರುವಂತಹ ಶುಕ್ರಧಾತುವಿನ ಇನ್ಕ್ರೀಸ್ ಮಾಡೋದಕ್ಕೆ, ಶುಕ್ರಧಾತುವಿಗೆ ಪುಷ್ಟಿಯನ್ನು ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಉದ್ದಿನ ಗುಣಧರ್ಮಗಳನ್ನು ಹೇಳ್ತಾ ಓವರಾಲ್ ಆಗಿ ಎಲ್ಲ ಕಡೆ ಹೇಳಿರುವಂಥದ್ದು ಇದು ವಾತ ಶಮನವನ್ನು ಮಾಡುತ್ತೆ. ನಿಮ್ಮಲ್ಲಿ ವಾತವ್ಯಾಧಿ ಇದೆ, ವಾತ ಜಾಸ್ತಿಯಾಗಿ ಅದರಿಂದಾಗಿ ದೋಷಗಳಲ್ಲಿ ವೇರಿಯೇಷನ್ಸ್ ಕಾಣಿಸ್ತಾ ಇದೆ ಅಂತ ಅಂದರೆ ಉದ್ದು ವಾತ ಶಮನವನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಿಮ್ಮ ಬಲವರ್ಧನೆಯನ್ನು ಕೂಡ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ವೃಷ್ಯತೆಯನ್ನು ಅಂದರೆ ಶುಕ್ರಧಾತುವನ್ನು ವರ್ಧನೆ ಮಾಡುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಇದಿಷ್ಟು ಉದ್ದಿನ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಚರಕ ಸಂಹಿತೆಯಲ್ಲಿ ಸಿಗುವಂಥ ಮಾಹಿತಿಗಳು. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಆರೋಗ್ಯ ಸಂಬಂಧಿ ಅಥವಾ ಆಹಾರ ಸಂಬಂಧಿ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಿಗೆ ಬಂದು ಪ್ರಶ್ನೆಗಳನ್ನು ಕೇಳಿ, ನಾನು ಆದಷ್ಟು ಬೇಗ ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.